ನಿಮ್ಮ ವಿರೋಧಿಗಳು ಅಂದ್ರೆ ಕಾಂಗ್ರೆಸ್ನ ಒಂದು ಹೇಳಿಕೆಗಳೇ ನಾವು ಗ್ಯಾರಂಟಿ ಕೊಟ್ಟಿದೀವಪ್ಪ, ಗ್ಯಾರಂಟಿ ಹೇಳಿದ್ವಿ, ಓಟ್ ಹಾಕಿದ್ರು, ಕೊಟ್ಟಿದೀವಿ, ಗ್ಯಾರಂಟಿ ನಮ್ಮನ್ನು ಕೈ ಹಿಡಿತಾರೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಹಾಸನ? ನೀವು 10 ನಿಮಿಷ ಹೋಗಿ ಸಾಮಾನ್ಯ ಜನರನ್ನ ಕೇಳಿದ್ರೆ ಇವತ್ತೇನಾಗಿದೆ, ಗ್ಯಾರಂಟಿಯಿಂದ ಅನಾನುಕೂಲ ಆಗಿರೋರೇ ಭಾಳ ಜನ ಇದ್ದಾರೆ ಹೊರತು ಅನುಕೂಲ ಆಗಿರೋರು ಕಮ್ಮಿನೇ. ಇವತ್ತು ಒಂದು ಕಡೆ ಎಲ್ಲೋ ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಾ, ಆದರೆ TC 25,000 ರೂಪಾಯಿ TC ಹಾಕ್ಸ್ಕೊಳ್ತಾ ಇದ್ರು ನಮ್ಮ ರೈತರುಗಳು. ಇಂಧನ ಸಚಿವರು ರೇವಣ್ಣವರಿದ್ದಾಗ 5,000 ರೂಪಾಯಿ ಕೊಟ್ಟರೆ 25 kV TC ಹಾಕೊಡೋರು. ಇವತ್ತು ಸುಮಾರು 6.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕು TCಗೆ. ಓಕೆ, ರೈತರುಗಳು ಕಣ್ಣೀರು ಇಡ್ತಾ ಇದ್ದಾರೆ. ಅದಲ್ದೇನೆ ಇವತ್ತು ಕರೆಂಟ್ 1.5 ಗಂಟೆ ಕರೆಂಟ್ ಕೊಡ್ತಾ ಇದ್ದೀರಾ. ಇವತ್ತು 200 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದ್ದು 800 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ, 3 ಪಟ್ಟು ಜಾಸ್ತಿ ಆಗಿದೆ. 800 ರೂಪಾಯಿ ಬರ್ತಾ ಇದ್ದು 1,500 ರೂಪಾಯಿ ಜಾಸ್ತಿ ಆಗಿದೆ. ಅದಲ್ದೇ ಸ್ಟ್ಯಾಂಪ್ ಪೇಪರ್ ಡ್ಯೂಟಿ, ಸ್ಟ್ಯಾಂಪ್ ಪೇಪರ್ಗಳಿಗೆ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ, 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗಿದೆ ಸ್ಟ್ಯಾಂಪ್ ಪೇಪರ್ಗಳು. ಇವತ್ತು ಎಲ್ಲೋ ಒಂದು ಕಡೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳೋ ಅಂಥ ವ್ಯವಸ್ಥೆ ನಡೀತಾ ಇದೆಯಲ್ಲ. ಇವತ್ತು 75 ವರ್ಷದಲ್ಲಿ ಎಲ್ಲೂ ಕೂಡ ಎಣ್ಣೆ ಮೇಲೆ ರೇಟ್ ಅಷ್ಟೊಂದು ಜಾಸ್ತಿ ಮಾಡಿರಲಿಲ್ಲ. 4 ಬಾರಿ ರೇಟ್ ಜಾಸ್ತಿ ಮಾಡಿದರೆ ವರ್ಷದಲ್ಲಿ ಅದು ಈ ಸರ್ಕಾರನೇ. ಇವತ್ತು 50 ರೂಪಾಯಿ ಒಂದು ಕ್ವಾರ್ಟರ್ ಮೇಲೆ ಜಾಸ್ತಿ ಆಗಿದೆ. ಇವತ್ತು ಹೇಳ್ತಿದ್ದಾರೆ ಜನ, ಕುಡಿಯೋರು ಕೂಡ ಎಲ್ಲೋ ಒಂದು ಕಡೆ ಹೆಂಡತಿ ಕೊಟ್ಟು ಗಂಡನ ಕಡೆ ಕಿತ್ಕೊಳ್ಳೋಂಥ ಕೆಲಸ ಆಗ್ತಿದೆ. ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವ ಶಿವಣ್ಣ ಏನಂತಿದ್ದಾರೆ, ಈ ಗ್ಯಾರಂಟಿಯಲ್ಲಿ ಅನುಕೂಲ ಆಗೋದಕ್ಕಿಂತ ಅನನುಕೂಲ ಆಗೋದೇ ಹೆಚ್ಚಾಗಿದೆ ಅನ್ನೋ ಭಾವನೆಗೆ ಇವತ್ತು ರೈತರು ಬಂದೋಗಿದ್ದಾರೆ. ಬಟ್ ಕಡೆದಾಗ ಏನ್ ಸಂದೇಶ ಕೊಡ್ತೀರಿ ಬಿಜೆಪಿ ಮತ್ತೆ JDS ಕಾರ್ಯಕರ್ತರಿಗೆ? ಬಿಜೆಪಿ ಮತ್ತೆ JDS ಕಾರ್ಯಕರ್ತರು ಏನ್ ಗುರಿ ಇಟ್ಕೊಂಡಿದೀವಿ, ನರೇಂದ್ರ ಮೋದಿ ಅವರು ಆಪ್ಕಿ ಬಾರ್ 400 ಬಾರ್ ಅಂತ, ಆಪ್ಕಿ ಬಾರ್ 400 ಬಾರ್ ಮೇಲ್ ಹೋಗ್ಬೇಕು ಅನ್ನೋದು ನಮ್ಮ ವಿಶ್ವಾಸ, ನಮ್ಮ ಶಕ್ತಿ, ಅದನ್ನ ಮಾಡಿ ತೋರಿಸ್ತೀವಿ. ಬಟ್ 3 ಸ್ಥಾನ ಕೊಟ್ಟರು JDSಗೆ, ಇನ್ನೊಂದಷ್ಟು ಬೇಕು ಅಂತ ಏನಾರು ಅನ್ಸಿತ್ತಾ ಅಥವಾ ಸಮಾಧಾನ? ನಾವು ಸಂಪೂರ್ಣ ಸಮಾಧಾನ ಆಗಿದ್ದೀವಿ. ನಮಗೆ 3 ಸ್ಥಾನದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ನಾವು ಅವ್ರಿಗೆ 25 ಸ್ಥಾನದಲ್ಲೂ ಕೆಲಸ ಮಾಡಿ ಅವ್ರನ್ನೂ ಗೆಲ್ಸ್ಕೊಳ್ಳೋ ಅಂತ ಕೆಲಸನ ಮಾಡಿ 28ಕ್ಕೆ 28 ಗೆಲ್ಲ ಅಂತ ವಿಶ್ವಾಸ ನಮ್ಮಲ್ಲಿದೆ. 4ನೇ ತಾರೀಕು ಗೆದ್ದು ತೋರಿಸಿ. ನಾನು ಕಾರ್ಯಕರ್ತರ ಜೊತೆ ಮಾತಾಡ್ತಿದ್ದೆ, ಹೇಳ್ತಾರೆ ಇಲ್ಲ ನಾವು 1 ಲಕ್ಷ 2 ಲಕ್ಷ ಅಂತ ಅಂತರ ಲೆಕ್ಕ ಹಾಕ್ತಿದ್ದಾರೆ. ಅವ್ರ ಕತೆ ಹೆಂಗಿರ್ಲಿ, ನಿಮ್ ಕತೆ ಹೇಳಿ ಸರ್. ಕಾರ್ಯಕರ್ತರು ನಾನು ಯಾವತ್ತೂ ಕೂಡ ಹೇಳ್ತೀನಿ, ಎಲ್ಲೂ ಕೂಡ ನಾನು ಯಾವತ್ತು ಮಾತಾಡಬೇಕಾದ್ರೆ ಇಷ್ಟರಲ್ಲೇ ಗೆಲ್ತೀನಿ ಅಷ್ಟರಲ್ಲೇ ಗೆಲ್ತೀನಿ ಅಂತ ಎಲ್ಲೂ ಹೇಳಲ್ಲ. ಅದು ಏನಾಗುತ್ತೆ, ನಮ್ಮಲ್ಲೇ ಒಂಥರ ದುರಹಂಕಾರ ತೋರಿಸ್ದಂಗೆ ಆಗುತ್ತೆ. ದೇವರು ಎಷ್ಟೇ ವರ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಇವತ್ತು ಕಾರ್ಯಕರ್ತರ ಭಾವನೆಗಳು ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ 2 ಲಕ್ಷದ ಮೇಲೆ ಅಂತರದಲ್ಲಿ ಗೆಲ್ಸ ಅನ್ನೋ ವಿಶ್ವಾಸನ ನಾವು ಕೊಡ್ತೀವಿ ಅಂತ ಬೆಂತಾಡ್ತಿದ್ದಾರೆ. ಅವರೇ ದೇವರಿದ್ದಂತೆ, ಅವ್ರ ವಿಶ್ವಾಸದ ಮೇಲೆ ಗೆದ್ದರೆ ಸಾಕಾಗಿದೆ.